ವೇಗ ಇರ್ತಾವೆ, ಹಿಂಗೆ ಮಾಡ್ಬೇಕು, ಇಷ್ಟ ಕ್ಲೋಸ್ ಅಪ್ ಅದನ್ನು ಫಾಲೋ ಮಾಡಿದ್ದೆ. ಹೊಸ ಎಕ್ಸ್ಪೀರಿಯನ್ಸ್ ಮತ್ತು ಔಟ್ಪುಟ್ ಅದು ಚಂದ ಬಂದೈತೆ. ಒಂದು ಹೆಜ್ಜೆಗೆ ಏನೋ ಒಂದು ಇದನ್ನಾಗಿತ್ತು ಅನ್ನೋ ಮುಂದುವರ್ತೀವಿ ಅನ್ನೋದು. ಸೊ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಉತ್ತರ ಕರ್ನಾಟಕ ಮಂದಿ ಆಶೀರ್ವಾದ ರೀ. ಹಿಂದೆ ಮುಂದೆ ಏನು ಯೋಚನೆ ಮಾಡೋದು ನಮ್ಮವ ಅಂತೇಳಿ ಒಂದು ಸಪೋರ್ಟ್ ಮಾಡಿದ್ದಾರೆ. ಅವ್ರದ್ದೆಲ್ಲ ಹೀರೋ ಅದು ಇದು ಅಂತ ಏನಿಲ್ಲ, ಏನೋ ನಮ್ಮ ಮನೆ ಮಗ ನಮ್ಮ ಮನೆ ದುಡಿದ ಏನೋ ಪ್ರಯತ್ನ ಮಾಡೈತಿ ಬೆಳೆಸೋಣ ಅನ್ನೋ ಲೆವೆಲ್ಗೆ. ನಮ್ದಷ್ಟ ಅಲ್ಲ, ಭಾಳ ಜನ ಕಲಾವಿದರೆಲ್ಲ ಬರತ್ತಾರೆ ಈಗ ಉತ್ತರ ಕರ್ನಾಟಕದವರು. ಅವಾಗ ನಂಗೆ ಏನಿಲ್ಲ, ಈಗ ಬೆಳೆ ಆಗ್ತಿಲ್ಲ, ಬೆಳೆಸತ್ತಿಲ್ಲ, ಎಲ್ಲಿ ನೋಡ್ರು ನಮ್ಮ ಹುಡುಗರು ಅದಾವೆ ಇಡೀ ಉತ್ತರ ಕರ್ನಾಟಕದವ್ರು. ನಾವಿದ್ರೆ ಒಂದು ಲೆವೆಲ್ಗೆ ಟಿ ಆರ್ ಪಿ ಇರುತ್ತೆ. ಸೊ ಅದಕ್ಕೆ ಮುಖ್ಯ ಕಾರಣ ನಮ್ಮ ಉತ್ತರ ಕರ್ನಾಟಕ ಮಂದಿ ನಿಸ್ವಾರ್ಥ ಪ್ರೀತಿ. ಸೊ ಇನ್ನಷ್ಟು ಜಾಸ್ತಿ ಇದೆ ನಿಮ್ಮ ಪ್ರೀತಿ ಎಲ್ಲ ಹೊಸ ಹೊಸ ಕಲಾವಿದರು ಅಷ್ಟೇ. ಸಪೋರ್ಟ್ ಹೆಂಗಿರ್ತೀರಿ? ಸಪೋರ್ಟ್ ಹೆಂಗಾಗತ್ರಿ? ನಮ್ಮ ಕಡೆ ಒಪ್ಕೊಳ್ಳೋದನ್ನ ಪರಿಸ್ಥಿತಿ ಒಂದು ಲೆಕ್ಕಕ್ಕೆ. ಯಾಕಂದ್ರೆ ಈ ಕಡೆ ಗೊತ್ತಾಯ್ತು ಅವ್ರಿಗೆ, ಅಲ್ಲೇ ಅವ್ರು ಇನ್ನೂ ಮಾಡಲಿ ಇಲ್ಲೇ ಅವ್ರು ಇನ್ನೂ ಮಾಡಲಿ, ಸಪೋರ್ಟ್ ಸಿಗೋದು ಇಲ್ಲಿ ಜಾಸ್ತಿ ಉತ್ತರ ಕರ್ನಾಟಕದಾಗ. ಅಲ್ಲಿ ಸಿನಿಮಾಗಳು ಇದ್ದದ್ದು ಫಸ್ಟ್ ಇಲ್ಲೇ. ಯಾಕಂದ್ರೆ ಅಲ್ಲೇ ಅವ್ರ ಹೆಂಗೈತಿ ಉದ್ಯೋಗ ಮತ್ತು ಫ್ಯಾಮಿಲಿ ಟೆನ್ಷನ್ದಾಗ ಜಾಸ್ತಿ ಇರ್ತಾವೆ, ದುಡಿದು ಮಡಿ ನಡೆಸೋದು. ನಮ್ಮ ದುಡಿಲಿಲ್ಲ ಅಂದರೂ ವಾರದ ಒಂದು ಪಿಕ್ಚರ್ ನೋಡ್ತಿರ್ತಾನೆ, ಎಂಟರ್ಟೈನ್ಮೆಂಟ್ ಬೇಕು. ಸೊ ನಮ್ಮಿಂದ ಪಿಕ್ಚರ್ಗಳು ಏನಾಗಲಿ ಗೆದ್ದು ಮಾಡಿದ್ರು ಫಸ್ಟ್ ನಮ್ಗೆ ಕ್ರೆಡಿಟ್ ಸಿಗೋದಿಲ್ಲ. ನಮ್ಮ ಉತ್ತರ ಕನ್ನಡ ಮಂದಿಗೆ ಸಪೋರ್ಟ್ ಮಾಡ್ತಾರೆ. ಚಲೋ ವರ್ಕ್ ಆಗಿತ್ತಂದ್ರೆ ಯಾಕೆ ಅವ್ರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸರ್ ಇನ್ನು ಸಪೋರ್ಟ್ ವಿಚಾರ ಕೇಳಿ, ಈಗ ನಾವು ನಮ್ಮ ಟೀಮ್ ಹೋಗಿ ಅವ್ರ ಸಿನಿಮಾಗಳ ಸ್ಕಿಟ್ಗಳೆಲ್ಲ ಮಾಡಿದ್ವಿ. ನಾವು ಕಾಂತಾರ ಸಿನಿಮಾಗಳು ಎಲ್ಲ ಮಾಡಿದ್ವಿ. ಸೊ ನಾವು ನನ್ನಾಗೆ ಮಾಡಿದಾಗ ಯಾರಿಗೂ ಹೇಳಿರಲಿಲ್ಲ, ಯಾಕಂದ್ರೆ ನಮ್ಗೊಂದು ಏನೋ ಇದಿತ್ತು, ನಾವು ನಮ್ಮ ಖುಷಿ ಮಾಡ್ಕೊಂಡಿದ್ದೆ ನಮಗೆ. ಬಟ್ ಅವತ್ತಿನ ಟೈಮ್ಗೆ ಶರಣ್ ಸರ್ ಆಮೇಲೆ ಗಣೇಶ್ ಸರ್ ತರುಣ್ ಸರ್ ಎಲ್ಲರೂ ವಿಡಿಯೋ ಕಾಲ್ ಮಾಡಿ ನಮ್ಮಿಬ್ಬರಿಗೂ ವಿಶ್ ಮಾಡಿ ಇದು ಮಾಡಿದ್ರು. ಸೇಮ್ ನಿನ್ನೆನೂ ಅಷ್ಟೇ, ಬೆಳಗ್ಗೆ ಶರಣ್ ಸರ್ ಫೋನ್ ಮಾಡಿ ತುಂಬ ಚೆನ್ನಾಗಿ ಒಳ್ಳೆಯದಾಗಲಿ ಅಂತ, ಆಮೇಲೆ ಗಣೇಶ್ ಸರ್ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ಸೊ ಆ ಇದರಲ್ಲಿ ನಿಸ್ವಾರ್ಥವಾಗಿ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇದೆ ಸರ್ ಎಲ್ಲರದ್ದು. ಸೊ ಹಂಗಂತ ಜನರದ್ದು ಎಷ್ಟು ಮಟ್ಟಿಗಿದೆ ಅನ್ನೋದು ಪ್ರಿವಿಯಸ್ ನಾವು ರಿಲೀಸ್ ಹೆಚ್ಚಿಗೆ ಮಾಡಿದ್ದೇವೆ, ಈಗ ಮಾಡಿದ್ದೀವಿ, ಈಗ ಗೊತ್ತಾಗುತ್ತೆ. ಪ್ರೊಡ್ಯೂಸರ್ ಸರ್ ಇದು ನಿನ್ನೆ ಮದುವೆ ಅಂತೇಳಿ ಅವರು ಉತ್ತರ ಕನ್ನಡದ ಯಾವ ಸಿನಿಮಾ ನೋಡಿಲ್ಲ ಅಂತ, ಬಟ್ ನೀನು ನೋಡಿದ್ರಂತ ಸ್ವಲ್ಪ ಅರ್ಥ ಆಯಿತು, ಖುಷಿ ಆಯಿತು ಅಂತಂದ್ರು. ಅಂದ್ರೆ ಫಸ್ಟ್ ಅಂದ್ರೆ ಅವ್ರು ಸಿನಿಮಾ ನೋಡಿದ್ರು. ಅದ್ರಾಗ ನಮ್ಮ ಮಾತು ಒಂದು ಸ್ವಲ್ಪ ದಡ ಬಡಕತ್ತಿರ್ತಾವೆ. ಅರ್ಥ ಮಾಡಿಸೋದೇ ಹೆಂಗ್ರಿ ಇವ್ರಿಗೆ ಪೂರ್ತಿ ಅರ್ಥ ಮಾಡಿಸೋದೇ ಆಗತ್ತದ್ರಿ. ಇಷ್ಟು ಅರ್ಥ ಆಗತ್ತಂದ್ರೆ ಮುಂದೆ ಬರ್ತದೆ, ಅದು ಟೈಮ್ ಇದೆ. ಸಣ್ಣಗೆ ಅರ್ಥ ಆಗೋ ಟೈಮ್ ಬರತ್ತದ್ರಿ. ಭಾಳ ಜನರ ಕನಸಿದ್ದಿಲ್ಲ ಹಿಂಗೆ ಆಗ್ಬೇಕು ಅನ್ನೋದು. ಎಷ್ಟೋ